ಭಾರತದಲ್ಲಿ ಒಟ್ಟು 3 HMP ಸೋಂಕು ಈಗ ದೃಢವಾಗ್ತಾ ಇದೆ. ಬೆಂಗಳೂರಿನಲ್ಲಿ 2 ಇದೆ, ಗುಜರಾತ್ನಲ್ಲಿ 1 ಸೋಂಕು ಪತ್ತೆಯಾಗ್ತಾ ಇದೆ. ನಾನು ಶುಕ್ರವಾರವೂ ಕೂಡ ಈ ಪ್ರಕರಣವನ್ನು ಹೇಳ್ತಾ ಇದ್ದೆ. ಪ್ರಕರಣದ ಬಗ್ಗೆ ಟೆಸ್ಟ್ ಮಾಡ್ತಾ ಇದ್ದಂಗೆ ಈ ಕೇಸ್ಗಳು ಭಾರತದಲ್ಲೂ ಕೂಡ ಕಂಡೇ ಕಾಣಿಸುತ್ತೆ ಅಂತ ಹೇಳಿ, ಟೆಸ್ಟಿಂಗ್ ಮಾಡಿಲ್ಲ ನಮಗೆ ಗೊತ್ತಿಲ್ಲ ಅಂತೇಳಿ ಈಗ ಟೆಸ್ಟಿಂಗ್ ಮಾಡ್ತಾ ಇದ್ರೆ ಕಾಣಿಸಿಕೊಳ್ತಾ ಇದೆ. ಕಾರಣ ಅದು ಎಲ್ಲ ಕಡೆಯೂ ಕೂಡ ಹಲವು ಜನರಲ್ಲಿ ಕಾಣಿಸಿಕೊಳ್ತಾ ಇದ್ದಿದ್ದು ಕೆಮ್ಮು, ಈ ಥರ ಜ್ವರ, ಇನ್ನೊಂದು ಕಡೆಗೆ ಶೀತ, ಈ ಥರ ಎಲ್ಲ ಕಾಣಿಸ್ಕೊಳ್ತಾ ಇದ್ವಲ್ಲ. ಅವರಲ್ಲಿ ನೀವು ಟೆಸ್ಟ್ ಮಾಡಿದರೆ ಆಲ್ಮೋಸ್ಟ್ ಅಲ್ಲಿ 100ರಲ್ಲಿ ಒಂದು 20% ಕಾಣಿಸ್ಕೊಳ್ಳುತ್ತೆ ನಿಮಗೆ. ಸೊ ಹಾಗಾಗಿ ಈಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಾರತದಲ್ಲಿ ಈಗ ಚೀನಾ ಹೊಸ ವೈರಸ್ನ ಆರ್ಭಟ. ಯಾಕೆ ಚೀನಾ ವೈರಸ್ ಅಂತ ಹೇಳ್ತಾರೆ ಅಂತಂದರೆ, ಚೀನಾದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದು ದಾಂಗುಡಿಯನ್ನು ಇಡುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಅಲ್ಲಿ ಇಡೋದು. ನಮ್ಮಲ್ಲಿ ಆ ರೀತಿಯಾಗಿ ಟೆಸ್ಟಿಂಗನ್ನು ನಡೆಯೋದಿಲ್ವಲ್ಲ, ಅದು ಯಾವ ವೈರಸ್ಸು ಏನು ಅಂತ ಹೇಳಿ. ಕೆಮ್ಮು, ನೆಗಡಿ, ಜ್ವರ ಬಂತಂದರೆ ಸಾಮಾನ್ಯವಾಗಿ ನಮ್ಮಲ್ಲಿರೋದೇನು ಅಂತಂದರೆ, ಸ್ಥಳೀಯವಾಗಿ ಒಂದು ಕ್ಲಿನಿಕ್ಕಿಗೆ ಹೋಗ್ತಾರೆ. ನಾವು ಯಾರು ಟೆಸ್ಟಿಂಗಿಗೆ ಕೊಡೋದಿಲ್ಲ, ಅದು ಯಾಕೆ ಬಂತು ಏನು ಅಂತ ಹೇಳಿ. ಸಾಮಾನ್ಯವಾಗಿ ಹೋಗ್ತಾರೆ, ಡಾಕ್ಟ್ರ್ ಹತ್ರ ಒಂದು ಮೆಡಿಸಿನ್ ತೊಗೊಳ್ತಾರೆ, ಟ್ರೀಟ್ಮೆಂಟ್ ತೊಗೊಂಡು ಬರ್ತಾರೆ. ಸೊ ಅವರೊಂದಿಷ್ಟು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಟ್ಯಾಬ್ಲೆಟ್ ತೊಗೊಳ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ, ಅದಕ್ಕೊಂದಿಷ್ಟು ಕಷಾಯ ಕುಡ್ಕೊಳ್ತಾರೆ, ಇವಾಗ್ಬಿಡುತ್ತೆ. ಟೆಸ್ಟಿಂಗನ್ನು ಮಾಡಿಸೋದು ನಮ್ಮ ದೇಶದಲ್ಲಿ ತುಂಬ ಕಡಿಮೆ. ಸ್ಥಳೀಯ ಕ್ಲಿನಿಕ್ಗಳಿಗೆ ಹೋಗಿ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಇನ್ನೂ ಬೇರೆ ಬೇರೆ ರೀತಿಯಾದಂಥ ವೈರಸ್ಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ನಾವು ಚೆಕ್ ಮಾಡೋದಿಲ್ಲ, ಅದೇ ಸಮಸ್ಯೆ. ಸೊ ಈಗ ಬೆಂಗಳೂರಲ್ಲಿ 2 ಇದೆ, ಗುಜರಾತ್ನಲ್ಲಿ 1 ಇದೆ. ಹಾಗಾಗಿ ದೇಶದಲ್ಲಿ 3 ಪ್ರಕರಣಗಳು ಈಗ ಕಾಣಿಸಿಕೊಳ್ತಾ ಇದೆ. HMP ವೈರಸ್. ಸೊ ಇದು ಡೆಡ್ಲಿ ವೈರಸ್ ಅಂತೇನೂ ಅಲ್ಲ. ಕಾರಣ ಸಾವಿನ ಪ್ರಮಾಣ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ನಿಮಗೆ ಹೆಚ್ಚಿನ ರೀತಿಯಲ್ಲಿ. ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂಥ ಪ್ರಕರಣಗಳ ಸಂಖ್ಯೆ ಇದೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗ ಅದು ಡೆಡ್ಲಿ ವೈರಸ್ ಅಂತ ಹೇಳಬೇಕಾಗತ್ತೆ. ಬಟ್ ಇಲ್ಲಿ ಸಾವಿನ ಸಂಖ್ಯೆ ಇಲ್ಲದೆ ಇರೋದ್ರಿಂದ ಆ ರೀತಿಯಾಗಿ ಆತಂಕ ಪಡಬೇಕಾಗಿರುವಂಥ ಅಗತ್ಯತೆ ಇಲ್ಲ ಅಂತ ಶುಕ್ರವಾರವೂ ಕೂಡ ಹೇಳಿದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಅಗತ್ಯತೆ ಭಯ ಪಡುವಂಥದ್ದಿಲ್ಲ, ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳೋ ಅಗತ್ಯತೆ ಇದೆ. HMPV ಏನು ಈ ವೈರಸ್ ಇದೆ, ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ. ಭಾಳ ದಶಕಗಳಿಂದ ಇರುವಂಥದ್ದು. ಈ ವೈರಸ್ಸಿಂದ ಆಗುವಂಥ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ಥರ ಬರುವಂಥದ್ದು ಬರ್ತಕ್ಕಂಥದ್ದು ಇದೆ. ಇದೇನು ಹೊಸ, ಈಗ ಚೈನಾದಲ್ಲಿ ಬಂದಿರೋ ಔಟ್ಬ್ರೇಕು ಅದೇನೋ ಹೊಸ ಈ ವೈರಸ್ಸಲ್ಲಿ ಅದು ಹೊಸ ವೈರಸ್ ಸ್ಟ್ರೇನ್ ಅಂತಲೂ ಹೇಳ್ತಾರೆ. ಅದು ಇರ್ಬೋದು. ಇನ್ನೂ ನಮ್ಮ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೂ ಕೂಡ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಆದರೆ ಇಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು ಇದು ಈ ಮಗುಗೆ ಎಲ್ಲೂ ಅವರು ಬೇರೆ ಕಡೆಯಿಂದೆಲ್ಲೂ ಓಡಾಡಿಲ್ಲ, ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ. ಅದರಿಂದ HMPV ಇದು ಪ್ರಥಮ ಕೇಸ್ ಅಂತ ಬಂದಿದೆ. ಅದು HMPV ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಬರ್ತದೆ ಇದು. ಆಮೇಲೆ ವಯಸ್ಸಾಗಿರೋರು ಕೂಡ ಬರ್ತದೆ. ಮತ್ತು ಇದೊಂದು ವೈರಸ್ ಇರುವಂಥದ್ದು. ಚೈನಾ ಔಟ್ಬ್ರೇಕಿಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಹೆಚ್ಚಾಗಿ ಗಮನಕ್ಕೆ ಬರ್ತದೆ, ಕಾಣಿಸ್ಕೊಳ್ತದೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಲೋಕೇಶ್, HMP ವೈರಸ್ ಏನಿದೆ, ಈ ವೈರಸ್ಸು ಹಿಂದೆನೂ ಕೂಡ ಕಾಣಿಸ್ಕೊಂಡಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನ ಯಾರು ಕೂಡ ತಳ್ಳಿನೂ ಹಾಕ್ತಾ ಇಲ್ಲ, ನಾವು ತಳ್ಳಿ ಹಾಕ್ತಿಲ್ಲ. ಬಟ್ ಇದು ಬೇರೆ ರೀತಿಯಲ್ಲಿ ಇನ್ನೊಂದಿಷ್ಟು ಬದಲಾವಣೆ ಆಗಿರುವಂತಹ HMP ವೈರಸ್ ಅನ್ನುವಂಥ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಹಿಂದೆ ಇರುವಂಥ ತಳಿಗೂ ಈಗಿರುವಂಥ ತಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ, ಅದಕ್ಕಿಂತಲೂ ಸ್ವಲ್ಪ ಪವರ್ಫುಲ್ ಆಗಿದೆ ಅನ್ನುವಂಥದ್ದನ್ನು ಕೇಳಿ ಬರ್ತಾ ಇದ್ವಿ. ಲೈಕ್ ಕೊರೋನಾ ಸಂದರ್ಭದಲ್ಲಿ ಮೊದಲನೇ ಅಲೆಯಲ್ಲಿ ಹೇಗಿತ್ತು, ಎರಡನೇ ಅಲೆಯಲ್ಲಿ ಹೇಗಿತ್ತು, ಮೂರನೇ ಅಲೆಯಲ್ಲಿ ಅದು ಹೇಗಿತ್ತು ಅನ್ನೋ ರೀತಿಯಲ್ಲಿ ಈಗ ಇದ್ರ ಬಗ್ಗೆ ಏನಾದರೂ ಒಂದಿಷ್ಟು ಸ್ಟಡಿ ಮಾಡೋಕ್ಕೆ ಮುಂದಾಗ್ತಾ ಇದೆಯಾ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ, ಅಥವಾ ಇಲ್ವಾ? ಅರುಣ್, ಖಂಡಿತವಾಗೂ ಈಗ ಕಾಣಿಸ್ಕೊಂಡಿರುವಂಥ ವೈರಸ್ಸು ಹೊಸ ವೈರಸ್ ಅಥವಾ ಏನಾದರೂ ಮ್ಯೂಟೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಅದನ್ನು ತನಿಖೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಅದನ್ನು ಟೆಸ್ಟ್ ಮಾಡಿ ಅದು ಯಾವ ವೈರಸ್ಸು ಮ್ಯೂಟೆಂಟ್ ಆಗಿದ್ರೆ ಈ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಸ್ಪ್ರೆಡ್ಡಿಂಗ್ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿಯ ಪ್ರಕಾರ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಜೊತೆಗೆ ಸಚಿವರು ಹೇಳುವಂಥ ಪ್ರಕಾರವಾಗಿ ಇದು ನೋನ್ ಸ್ಟ್ರೈನ್ ಅನ್ನುವಂಥದ್ದು, ಅಂದರೆ ಹಳೆಯದ ಸ್ಟ್ರೈನು, ಹಳೆ ಇದ್ದಂಥ ಸ್ಟ್ರೈನ್ ಇದೆ ಈಗ ಇರುವಂಥದ್ದು. 2001ರಲ್ಲೂ ಕೂಡ ಕಾಣಿಸ್ಕೊಂಡಿತ್ತು, ಈಗೂ ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಟೆಸ್ಟ್ ಮಾಡುವಂಥ ವೇಳೆಯಲ್ಲಿ ಪತ್ತೆ ಆಗುವಂಥ ವೈರಸ್ಗಳಿವು ಸದ್ಯಕ್ಕೆ ಆತಂಕ ಪಡುವಂಥದ್ದಿಲ್ಲ, ಜೊತೆಗೆ ಅಪಾಯಕಾರಿಯಾದಂಥ ವೈರಸ್ ಅಲ್ಲ ಅಂತಲೂ ಕೂಡ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದರೂ ಕೂಡ
ಚಾನ್ಸ್ ತೆಗೆದುಕೊಳ್ಳೋದು ಬೇಡ ಅಂತೇಳಿ ಈಗ ಆರೋಗ್ಯ ಇಲಾಖೆ ಅದನ್ನು ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ಗೆ ಒಳಪಡಿಸಬೇಕು ಅಂತೇಳಿ ಮುಂದಾಗ್ತಾ ಇದ್ದಾರೆ. ಈಗೇನು ಚೀನಾ ಸೇರಿದಂತೆ ಹೊರ ದೇಶಗಳಲ್ಲಿ ಈ ವೈರಸ್ ಆತಂಕ ಸೃಷ್ಟಿ ಮಾಡಿದೆ, ಅಲ್ಲಿ ಸ್ಪ್ರೆಡ್ಡಿಂಗ್ ಪ್ರಮಾಣ ಜಾಸ್ತಿ ಇದೆ. ಬಟ್ ಈಗ ಕಾಣಿಸ್ಕೊಂಡಿರುವಂಥ ವೈರಸ್ಸು ಅದು ಏನಾದರೂ ಮ್ಯೂಟೆಂಟ್ ಆಗಿದೆಯಾ, ಸ್ಪ್ರೆಡ್ಡಿಂಗ್ ಪ್ರಮಾಣ ಏನಾದರೂ ಜಾಸ್ತಿ ಇದೆಯಾ, ಒಂದು ವೇಳೆ ಇದು ಸ್ಪ್ರೆಡ್ಡಿಂಗ್ ಪ್ರಮಾಣ ಜಾಸ್ತಿ ಇದ್ದರೆ ಈ ಒಂದು ಚಳಿಗಾಲದಲ್ಲಿ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಚಿಕಿತ್ಸಾ ಕ್ರಮ ಅಂತೂ ಇಲ್ಲ, ಇದಕ್ಕೆ ಪ್ರತ್ಯೇಕವಾದಂಥ ಚಿಕಿತ್ಸೆ ಇಲ್ಲ. ಯಾವ ರೋಗ ಲಕ್ಷಣ ಇರುತ್ತೆ ಆ ರೋಗ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ನಿರ್ಧಾರ ಆಗ್ತಾ ಇದೆ. ಆದರೂ ಕೂಡ ಮುಂಜಾಗ್ರತವಾಗಿ ಈ ವೈರಸ್ನ ಒಂದು ಸ್ಟಡಿಯನ್ನು ಮಾಡಿ ಅದರಿಂದ ಒಂದು ರಿಪೋರ್ಟ್ ತೆಗೆದುಕೊಂಡು ಮುಂದೆ ಈ ಒಂದು ವೇಳೆ ಏನಾದರೂ ವೈರಸ್ ಸ್ಪ್ರೆಡ್ಡಿಂಗ್ ಆಗೋದ್ರ ರೀತಿಯಲ್ಲಿ ಜಾಸ್ತಿ ಆದರೆ ಅದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಈಗಾಗಲೇ ಸಚಿವರು ಕೂಡ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಮತ್ತು DHOಗಳಿಂದನೂ ಕೂಡ ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು. ಅಂದರೆ ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಈ ರೀತಿಯ ರೋಗ ಲಕ್ಷಣ ಇರುವಂಥ ರೋಗಿಗಳು ಬಂದರೆ ಅವರ ಒಂದು ಕಲೆಕ್ಟನ್ನು ಮಾಡಿಕೊಂಡು ಲ್ಯಾಬ್ಗೆ ಕಳಿಸ್ಬೇಕು ಎನ್ನುವಂಥದ್ದು ಈಗಾಗಲೇ ಹೇಳ್ತಾ ಇದ್ದಾರೆ. ಅಂದರೆ ಈ ರೋಗ ಲಕ್ಷಣ ಬಂದಂಥವ್ರ ಮೇಲೆ ಒಂಚೂರು ನಿಗಾ ಇಡಿ ಅಂತೇಳಿ ಕೂಡ DHOಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸಚಿವರು ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯಾದ ಬಳಿಕ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಮುಂದೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ತಾರೆ, ಮತ್ತು ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಬರಲಿ, ಅಲ್ಲಿಂದ ಬಂದ ನಂತರ ನಮ್ಮಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಅನ್ನು ಮಾಡ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇರುವಂಥದ್ದು. ಕೇಂದ್ರದಿಂದನೂ ಕೂಡ ಇನ್ನೂ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಗೈಡ್ಲೈನ್ಸ್ ಬರುವ ಸಾಧ್ಯತೆ ಇದೆ. ಅದು ಬಂದ ಬಳಿಕ ರಾಜ್ಯದಲ್ಲಿ ಅದನ್ನು ನೋಡಿಕೊಂಡು ಯಾವ ರೀತಿಯಾಗಿ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರುಣ್.